ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಡ. ಸ್ವಲ್ಪ ಹೊತ್ತು ಸಿಟ್ಟು ಬಂದಾಗ ಸುಮ್ಮನಾಗ್ಬಿಡಿ. ಸಿಟ್ಟು ಬಂದಾಗ ಸುಮ್ಮನೆ ಆಗಿ ಎವ್ರಿ ಲೋಕದಲ್ಲದ್ದು ಮಿನಿಮಮ್ 20% ಇನ್ಕ್ರೀಸಿಂಗ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತಿಳಿದಂತೆ ಇವತ್ತು 12/7/2025 ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ಇದ್ದೇ ಇದೆ. ಈ ದಿನ ಫೈನಲ್ ಆಗ್ತದೆ. ಇವತ್ತೆಲ್ಲ ಡಿಸ್ಪ್ಯೂಟ್ ಎಷ್ಟು ಸೆಟ್ಲ್ ಆಗಿದೆ ಅನ್ನೋದನ್ನು ನಾವು ನೋಡ್ತೀವಿ. ಇದಕ್ಕಿಂತ ಹಿಂದೆ ಅಂದರೆ 8/3/2025 ಲೋಕ ಅದಾಲತ್ ಮುಗಿದ ನಂತರದಿಂದಲೇ ನಮ್ಮ ನ್ಯಾಯಾಧೀಶರು, ಕಕ್ಷಿದಾರರು, ವಕೀಲರು ಎಲ್ಲರೂ ಸೇರಿಕೊಂಡು ಪ್ರತಿದಿನ ಸಿಟ್ಟಿಂಗ್ ಮಾಡ್ತಾಯಿದ್ರು. ಹಾಗಾಗಿ ಈ ಸಿಟ್ಟಿಂಗ್ ಮಾಡಿ ಇವತ್ತು ಫೈನಲೈಸ್ ಆಗುತ್ತೆ, ಎಷ್ಟು ಮ್ಯಾಟರ್ಸ್ ನಾವು ಸೆಟ್ಲ್ ಮಾಡಿದ್ದೀವಿ ಅನ್ನೋದನ್ನು ನೋಡ್ತೀವಿ. ಈ ಸಂದರ್ಭದಲ್ಲಿ ತುಂಬ ಸಂತೋಷ ಕೊಡುವಂಥ ವಿಷಯ ಅಂತ ಹೇಳಿದರೆ, ಈಗಾಗಲೇ ನಾವು 11,803 ಪೆಂಡಿಂಗ್ ಕೇಸಸ್ಸನ್ನು ಸೆಟ್ಲ್ ಮಾಡಿದ್ದೀವಿ. ಸಂಜೆಯ ಒಳಗೆ ಸುಮಾರು 13,000 ಪೆಂಡಿಂಗ್ ಕೇಸಸ್ಸನ್ನು ಸೆಟ್ಲ್ ಮಾಡುವಂಥ ಒಂದು ಗುರಿಯನ್ನು ಹೊಂದಿದ್ದೇವೆ. ಅದು ಸಾಧ್ಯವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಪ್ರೀಲಿಟಿಗೇಷನ್ ಕೇಸಸ್ ಅಂದರೆ ಇನ್ನು ಕೋರ್ಟಲ್ಲಿ ಫೈಲ್ ಆಗದೇ ಇರುವಂಥ ಕೇಸಸ್, ಬೇರೆ ಬೇರೆ ಇಲಾಖೆಯಲ್ಲಿದ್ದಂಥ ವ್ಯಾಜ್ಯಗಳನ್ನು, ಅದು ಸಹ ರಾಜಿಯಾಗಿದೆ. ಈಗಾಗಲೇ ನಮಗೆ ವರದಿಯಾದಂತೆ 8,40,000ಕ್ಕಿಂತಲೂ ಹೆಚ್ಚು ಪ್ರಕರಣಗಳು, ವ್ಯಾಜ್ಯಪೂರ್ವ ಪ್ರಕರಣಗಳು ರಾಜಿಯಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನು ಸಹ ನಾವು 8,50,000 ಆಗ್ಬೋದು ಅಂತ ಒಂದು ಅಂದಾಜು ಮಾಡಿದ್ದೇವೆ. ಇದನ್ನು ಮಾಡೋ ಉದ್ದೇಶ ಅಂದರೆ ಇಷ್ಟೇ, ಈ ವಿದ್ಯಮಾನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನೆಮ್ಮದಿಯಲ್ಲಿ ಜೀವನ ಮಾಡಬೇಕಾಗಿದೆ. ಪ್ರತಿಯೊಂದು ಒಂದಲ್ಲ ಒಂದು ಕಾರಣದಕ್ಕಾಗಿ ಅವನು ಲಿಟಿಗೇಷನಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅಂತ ಯಾವ ಪ್ರಕರಣಗಳನ್ನು ರಾಜಿ ಮಾಡ್ಬೋದು ಅಂತ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡ್ರೆ ಸಮಾಜದಲ್ಲಿ ನೆಮ್ಮದಿ ಮೂಡುತ್ತೆ ಮತ್ತು ಅವನು ತನ್ನ ಸಮಯವನ್ನು ಉತ್ತಮ ಕಾರ್ಯಗಳಿಗೆ ವಿನಿಯೋಗಿಸ್ಬೋದು. ಉದಾಹರಣೆಗೆ ಕ್ರಿಮಿನಲ್ ಕಾಂಪೌಂಡೇಬಲ್ ಕೇಸಸ್, ರಾಜಿ ಆಗುವಂಥ ಕ್ರಿಮಿನಲ್ ಪ್ರಕರಣಗಳಿರ್ತದೆ. ಅಕ್ಕಪಕ್ಕದಲ್ಲಿ ಯಾವುದೋ ಕಾರಣಗಳಿಗೆ ಗಲಾಟೆ ಮಾಡ್ಕೊಂಡಿರ್ತಾರೆ, ಅವು ರಾಜಿಯಲ್ಲಿ ತೀರ್ಮಾನ ಆದರೆ ಬಾಂಧವ್ಯ ಉಳಿಯುತ್ತೆ. ಪಾರ್ಟಿಷನ್ ಸೂಟಲ್ಲೂ ಅದೇ ಥರ, ಕುಟುಂಬದ ನಡುವೆ ಪಾಲುದಾವೆ ಹಾಕಿರ್ತಾರೆ ಆಸ್ತಿ ಪರಿಹಾರ ಅಥವಾ ಭಾಗ ಕೇಳಿ. ಅಂಥ ಪ್ರಕರಣಗಳಲ್ಲಿ ನಾವು ರಾಜಿಯಲ್ಲಿ ಅವರು ತೀರ್ಮಾನ ಮಾಡಿಕೊಂಡ್ರೆ ಕೌಟುಂಬಿಕ ಸಾಮರಸ್ಯ ಉಳಿಯುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಈ ಥರ ಸಂಬಂಧಗಳು ಭಾಳ ಮುಖ್ಯ. ಆ ಸಂಬಂಧಗಳನ್ನು ಉಳಿಸುವಂಥ ಕೆಲಸವನ್ನು ಸಹ ಈ ಲೋಕ ಅದಾಲತ್ ಮಾಡುತ್ತೆ. ಅದೇ ರೀತಿ ಸಮಯ ಮತ್ತು ಹಣವನ್ನು ಉಳಿಸುವಂಥ ಒಂದು ಕೆಲಸನೂ ಆಗುತ್ತೆ. ಹಾಗಾಗಿ ಈ ಸಲ ನಾವು ಹೆಚ್ಚಿನ ಪ್ರಕರಣಗಳನ್ನು ಈ ಸಲ ಲೋಕ ಅದಾಲತ್ನಲ್ಲಿ ಸೆಟ್ಲ್ ಮಾಡಬೇಕು ಅಂತ ಕರೆ ಕೊಟ್ಟ ಮೇರೆಗೆ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ನ್ಯಾಯಾಧೀಶರಾಯಿತು, ವಕೀಲರಾಯಿತು ಪ್ರತಿದಿನ ಸಂಜೆ ಸೆಟ್ಲ್ಮೆಂಟಿಗೆ ಕೂತ್ಕೊಳ್ತಾ ಇದ್ರು. ಸುಮಾರು 1 ತಿಂಗಳಿಗಿಂತ ಹೆಚ್ಚು ಸಮಯದಿಂದ ಸೆಟ್ಲ್ಮೆಂಟಿಗೆ ಕೂತ್ಕೊಂಡು ಹೆಚ್ಚಿನ ಪ್ರಕರಣಗಳನ್ನು ಸೆಟ್ಲ್ಮೆಂಟ್ ಮಾಡಿ ಇವತ್ತು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕಾಗ್ತಾ ಇದೆ. ಇದರಲ್ಲಿ ಪೊಲೀಸ್ನವರಾಗಿರ್ಬೋದು, ವಿವಿಧ ಇಲಾಖೆಯವರಾಗಿರ್ಬೋದು, ಎಲ್ಲರೂ ನಮಗೆ ಉತ್ತಮ ಸಹಕಾರ ಕೊಟ್ಟಿದ್ದಾರೆ. ಮಾಧ್ಯಮದವರು ಸಹ ಈ ಲೋಕ ಅದಾಲತ್ ವಿಷಯವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಹೆಚ್ಚಿನ ಕಕ್ಷಿದಾರರು ನ್ಯಾಯಾಲಯಕ್ಕೆ ಬಂದು ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವಲಿಕ್ಕೆ ಸಹಾಯ ಮಾಡಿದ್ದೀರಿ. ಅದೇ ರೀತಿ ಪೂರ್ವ ವ್ಯಾಜ್ಯ ಪ್ರಕರಣಗಳು ಅಂದರೆ ಪ್ರೀಲಿಟಿಗೇಷನ್ ಮ್ಯಾಟರ್ಸ್ನೂ ಅಷ್ಟೇ ಹೆಚ್ಚಿನ ಕಕ್ಷಿದಾರರು ಬಂದು ಪ್ರಕರಣವನ್ನು ರಾಜಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರ ಸಹಕಾರದಿಂದ ನಾವು ಉತ್ತಮ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಇವತ್ತಿನ ಲೋಕ ಅದಾಲತ್ ಮುಗೀತು ಇವತ್ತು ಸಂಜೆ ಅಂತ ಹೇಳಿ ಮತ್ತೆ ನಾವು ರೆಸ್ಟ್ ತಗೊಳ್ಳಲ್ಲ. ಎಲ್ಲ ನ್ಯಾಯಾಧೀಶರಿರ್ಬೋದು, ಕಕ್ಷಿದಾರರಿರ್ಬೋದು ಅಥವಾ ವಕೀಲರಿರ್ಬೋದು, ಇವರುಗಳನ್ನೆಲ್ಲ ನಾವು ಅವರಿಗೆ ಕರೆ ಕೊಟ್ಟು ನೆಕ್ಸ್ಟ್ ಮಂಡೆಯಿಂದಲೇ ನಾವು ಇನ್ನೊಂದು ಲೋಕ ಅದಾಲತ್ಗೆ ಪೂರ್ವ ತಯಾರಿಯನ್ನು ನಡೆಸ್ತಾ ಇದ್ವಿ. ಇದರಿಂದ ನಮಗೆ ಉತ್ತಮ ಫಲಿತಾಂಶ ಸಿಗ್ತಾ ಇದೆ. ಹೆಚ್ಚು ಪ್ರಕರಣಗಳನ್ನು ರಾಜಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ನಾನು ಈ ರಾಷ್ಟ್ರೀಯ ಲೋಕ ಅದಾಲತ್ ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಹಕರಿಸಿದ್ದೀರೋ ಅವರೆಲ್ಲರಿಗೂ ನಾನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಚೇರ್ಮನ್ ಆಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇರ್ತೀನಿ. ನಿಮ್ದು ಯಾವುದೇ ಸಮಸ್ಯೆಗಳಿದ್ರೂ ಸಹ ನೀವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಭೇಟಿಯಾಗ್ಬೋದು. ತಾಲೂಕುಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಇದೆ, ತಾಲೂಕು ಕಾನೂನು ಸೇವಾ ಸಮಿತಿ ಇದೆ. ಅವರನ್ನು ಭೇಟಿಯಾಗಿ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೇಕು ಮತ್ತು ನೆಮ್ಮದಿಯ ಜೀವನವನ್ನು ಕಾಣುವಂತಾಗಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.